ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಟೈಟಲ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ, ಹೂ ಮುಡಿಸೋ ಶಾಸ್ತ್ರದ ಪ್ರಿಪರೇಷನ್ ನಡೀತಾ ಇದೆ ನಮ್ಮ ಮನೆಯಲ್ಲಿ. ಆ್ಯಂಡ್ ಇವತ್ತು ಒಫಿಷಿಯಲಿ ಅಂದರೆ ನಾಳೆ ಒಫಿಷಿಯಲಿ ಹೂ ಮುಡಿಸೋ ಶಾಸ್ತ್ರ ಇದೆ. ಸೊ ಇವತ್ತು ಬಂದು ಒಂದು ಸ್ವಲ್ಪ ಡೆಕೋರೇಷನ್ನು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ಫುಲಿ ನೀವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಾಳೆಯ ದಿನ ಅಂತೂ ನನ್ನ ಕೊನೆ ತಂಗಿಗೆ ತುಂಬಾ ಜಾಸ್ತಿ ಸ್ಪೆಷಲ್. ಅವಳಿಗೆ ಎಷ್ಟು ಸ್ಪೆಷಲು, ನಮಗೂ ಕೂಡ ಅಷ್ಟೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಅಲ್ವಾ ನನ್ನ ಚಿಕ್ಕ ತಂಗಿ ಮದುವೆ ಅಂತ ಎಲ್ಲ. ಸೊ ಫೈನಲಿ ನಾಳೆಯಿಂದ ಅಫಿಷಿಯಲ್ ಆಗಿ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾಳೆ ಬಂದು ಹೂ ಮುಡಿಸೋ ಶಾಸ್ತ್ರ ಇದೆ. ಆ್ಯಂಡ್ ನಾಳೆ ದಿನ ಹೇಗೆ ಹೋಗುತ್ತೆ ಅಂತಲೇ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಕಂಪ್ಲೀಟ್ ವ್ಲಾಗ್ನ ನೋಡಿ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ, ಒಂದು ರೆಡ್ ಹಾರ್ಟ್ ಕೊಡಿ ಕಪಲ್ಸ್ಗೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಲೋ ಸೆಟರ್ ಮಸ್ತ್. ನಂದು ತುಂಬಾ ಜನ ನನಗೆ ಆಗ್ಲೇ ಹೇಳ್ತೀರಾ ಅನ್ಸುತ್ತೆ, ಬ್ರೈಟ್ ಕಡೆ ಬಂದಿದೆ. ಏನು ನಿಜ ಹೇಳ್ತೀನಿ, ಏನು ಮಾಡಿಲ್ಲ, ಪೂರ್ತಿ ಟ್ಯಾನ್ ಆಗಿದೆ. ನನ್ನ ಕೈಯೆಲ್ಲ ನೋಡಿದ್ರೆ ಫುಲ್ ಟ್ಯಾನ್ ಆಗಿದೆ, ಏನು ಮಾಡ್ಸಿಲ್ಲ. ಏನೋ ಅದು ಒಂಥರ ಗ್ಲೋ, ಇನ್ನರ್ ಗ್ಲೋ. ಮನ್ಸು ಖುಷಿ ಇದ್ರೆ ಪೂರ್ತಿ ಎಲ್ಲಾನು ಗ್ಲೋ ಆಗೇ ಇರುತ್ತೆ ಒಳ್ಳೆಲ್ಲ. ಸೊ ಫೈನಲಿ ಇವತ್ತು ನಾಳೆ ಬಂದ್ಬಿಟ್ಟು ನಮ್ದು ಫಸ್ಟ್ ಮದ್ವೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಸೊ ಒಂಥರ ಎಕ್ಸೈಟ್ಮೆಂಟ್. ಮದ್ವೆ ಶಾಸ್ತ್ರಕ್ಕಿಂತ ಹೆಂಗ್ ಅನ್ಸ್ತಿದೆ ಅಂದ್ರೆ, ನನ್ಗೆ ಫಸ್ಟ್ ಟೈಮ್ ನನಗೆ ಈ ತರ ಫಂಕ್ಷನ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಂದು ಮೆಚೂರ್ ಆದಾಗ ಕೂಡ ನಾವು ಈ ತರ ಫಂಕ್ಷನ್ಸ್ ಎಲ್ಲ ಮಾಡಿರ್ಲಿಲ್ಲ. ಫಂಕ್ಷನ್ಸ್ ಏನು ಮಾಡಿರ್ಲಿಲ್ಲ ಬಿಕಾಸ್ ಅವಾಗ ಹೆವಿ ಬಡಿಸ್ತಾನ ನಮ್ಗೆ. ತುಂಬಾ ಕಷ್ಟ ಆಯ್ತು ನಮ್ಗೆ ಅವಾಗ. ಇಲ್ಲ ಕಣೆ, ಅವಾಗ ಅಷ್ಟೊಂದು ಇರ್ಲಿಲ್ಲ. ಏನಂದ್ರೆ ನಮ್ ಡ್ಯಾಡಿ ಇಲ್ಲಿದ್ರು, ಮಮ್ಮಿ ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು, ಟೈಮ್ ಇರ್ಲಿಲ್ಲ, ಜನಗಳು ಸ್ವಲ್ಪ ಅವಾಗ ಕಡಿಮೆ. ಸೊ ನಂದುಗೆ ಅಂತಾನೆ ಒಂದು ಯಾವ್ದು ಫಂಕ್ಷನ್ ಮಾಡ್ಲಿಲ್ಲ, ಇದೇನೆ ಫಸ್ಟ್. ಸೊ ಒಂಥರ ನನ್ಗೇನಂದ್ರೆ ಎಲ್ಲರೂ ನನ್ನ ನೋಡ್ತಾರೆ, ಒಂಥರ ಇದು ಮಾಡ್ತಾರೆ, ಪ್ರಯಾರಿಟಿ ನನಗೆ ಕೊಡ್ತಾರಲ್ಲ, ನನ್ಗೆ ಅದೆಲ್ಲ ಸ್ವಲ್ಪ ಶೈ ಆಗುತ್ತೆ ಅದೆಲ್ಲ ಯೋಚನೆ ಮಾಡಿದ್ರೆ ಇವಾಗ್ಲೇ. ಬಟ್ ಫೈನಲಿ ದ ಡೇ ಹ್ಯಾಸ್ ಕಮ್ ಅಂಡ್ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ. ಥ್ಯಾಂಕ್ ಯು ಹೇಳ್ಬೇಕು ಅಂದ್ರೆ ನಮ್ಮ ಮಮ್ಮಿ, ಅಕ್ಕ, ಲಚ್ಚುಗೆ. ಬಿಕಾಸ್ ಬೆಳಗ್ಗೆಯಿಂದ ಅವ್ರು ಕಾನ್ಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಣ್ ಬಿಟ್ಟಾಗಿಂದ ಇಲ್ಲಿ ತನಕನೂ ಮಾಡ್ತಾ ಇದ್ದಾರೆ. ಇದಾದ್ಮೇಲೆನೂ ಅವ್ರಿಗೆ ತುಂಬಾ ಕೆಲಸ ಇದೆ. ಆಬ್ವಿಯಸ್ಲಿ ಗೈಸ್, ಇವಾಗ ಏನ್ ಗೊತ್ತಾ, ಇವಾಗ ನನ್ ತಂಗಿ ನಮ್ಮ ಮದ್ವೆಗಿಂತ ಮುಂಚೆ ಹೆಲ್ಪ್ ಮಾಡಿದಾಳೆ. ನಮ್ಮ ಮದ್ವೆಯಲ್ಲಿ, ನಮ್ಮ ಬಾಣಿಂದ್ರದಲ್ಲಿ ಇವಾಗ ಮಕ್ಕಳದು ಅಷ್ಟು ಮಾಡ್ತಾಳೆ. ಇವಾಗ ನಮ್ದು ಒಂದು ಕರ್ತವ್ಯಕ್ಕಿಂತ ಜಾಸ್ತಿ ನಾನು ಇದನ್ನ ಒಂದು ಎಂಜಾಯ್ಮೆಂಟ್ ಅಂತ ಹೇಳ್ತೀನಿ. ಸೊ ಇದು ನಮ್ಗೊಂಥರ ಖುಷಿ ಅಲ್ವಾ, ನಮ್ದು ಒಂದು ಭಾಗ್ಯ ಅಲ್ವಾ. ಇವಾಗ ಅಕ್ಕ ಅವಳು ನನಗ್ ಮಾಡ್ಲು ತಂಗಿ ಅಂತ, ನಾನು ಇವಾಗ ನನ್ನ ತಂಗಿಗೆ ಮಾಡ್ತಾ ಇದೀನಿ. ಸೊ ಆ ರೀತಿ ಸೊ ತುಂಬಾ ಖುಷಿ ಆಗುತ್ತೆ. ಎಲ್ರು ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡ್ತಾ ಇದೀವಿ. ಇನ್ನ ನನ್ನ ಕಸಿನ್ಸ್ ಬರ್ತಾರೆ, ನನ್ನ ಮಾಮ, ನನ್ಗೆ ತುಂಬಾ ಜನ ಬರ್ತಾರೆ. ಪ್ರಾಬ್ಲಿ ಇವತ್ತು ರಾತ್ರಿ ಬರ್ಬೋದು, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಂದು ಪೂರ್ತಿ ಫ್ಯಾಮಿಲಿ, ಪೂರ್ತಿ ಕುಟುಂಬ ಸಮೇತ ನಾವ್ ಇರ್ತೀವಿ. ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ, ಈ ಬ್ಲಾಗ್ಸ್ ನ ನೋಡ್ತಾ ಇರಿ. ಆದಷ್ಟು ಕಮೆಂಟು, ಸಬ್ಸ್ಕ್ರೈಬು ಮತ್ತೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಏನೇನ್ ಗೊತ್ತು ನಾನು ಎಲ್ಲಾ ಹೇಳ್ತೀನಿ. ಸೊ ಎಲ್ರು ಈ ವ್ಲಾಗ್ ಅಲ್ಲಿ ತುಂಬಾ ಎಂಜಾಯ್ ಮಾಡಿ. ಅಂಡ್ ತುಂಬಾ ಜನ ಆಗ್ಲೇ ನನಗೆ ಕಂಗ್ರಾಚುಲೇಷನ್ಸ್ ಮೆಸೇಜ್ ಹಾಕಿರ್ತೀರಾ. ಈ ವ್ಲಾಗ್ ಅಲ್ಲಿ ತುಂಬಾ ಪಾಸಿಟಿವ್ ಮತ್ತೆ ತುಂಬಾ ಬ್ಲೆಸ್ಸಿಂಗ್ಸ್ ಕೊಟ್ಟಿರ್ತೀರಾ. ಸೊ ಆಗ್ಲೇ ಅಡ್ವಾನ್ಸ್ ಆಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ನಂದು. ಈಗ ನಾವು ಬೇಗ ನಂದು ನಾಳೆ ಸೀರೆ ಮತ್ತೆ ಬ್ಲೌಸ್ ಅದೆಲ್ಲ ಸರಿ, ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಆಗ್ತಾ ತುಂಬಾ ಸ್ಮೆಲ್ ಇಂದ ಹೆಡೇಕ್ ಆಗ್ತಾ ಇದೆ. ಸರಿ. ನನ್ ಮೆಹಂದಿ ಸ್ವಲ್ಪ ಆಚೆ ಇದಾಗ್ಬಿಟ್ಟಿದೆ. ಬಟ್ ಓವರ್ ಆಲ್ ಇದೆ ನನ್ ಮೆಹಂದಿ. ಹೆಸರು ಇಲ್ಲಿದೆ, ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಲಕ್ಷಿತು, ಆಕ್ಚುಲಿ ನಮ್ಮ ಮನೆಯಲ್ಲಿ ಇರೋರು ಎಲ್ಲಾರ್ದು ಹೆಸರು ಬರ್ಸಿದೀನಿ. ಲಕ್ಷಿತು, ಲಚ್ಚು, ಹೇಯಾಂಶು, ದಕ್ಷಿವು, ಪದ್ಮ ಪ್ರಕಾಶ್, ಸುಪ್ರಿಯಾ, ಇಲ್ಲಿ ಮೋಹನ್ ಹೆಸರು ನೋಡ್ಬೋದು. ಸೊ ಎಲ್ಲಾರ ಹೆಸರು ಬರ್ಸಿದೀನಿ. ತೋರ್ಸು ಫುಲ್ ಒಂಥರ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಮೆಹಂದಿ ಹೆಂಗ್ ಗಮ್ಮಂತ ಗೊತ್ತೇನೆ ನಂದು. ನೋಡ್ಬೋದು ಮೆಹಂದಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಹಾಕಿದ್ರು ಕೂಡ. ಒಂದೆರಡು ಕಡೆ ಕೇಳ್ದೆ, ಯಾರೋ ಹಾಕಿಸ್ತಿದ್ರಲ್ಲ, ಅವ್ರದ್ದು ನೋಡಿದೆ ಮೆಹಂದಿ ಪರವಾಗಿಲ್ಲ ಚೆನ್ನಾಗಿತ್ತು ಅಂತ ಅವ್ರ ಹತ್ರನೇ ಕುತ್ಕೊಂಡು ಹಾಕಿಸ್ಬಿಟ್ಟೆ. ಸೂಪರ್. 30 minutes ತಗೊಂಡು. ಎಷ್ಟು ತಗೊಂಡ್ರು ಮೆಹಂದಿಗೆ? 300 rupees ತಗೊಂಡ್ರು. ಒಬ್ರು 500. ಒಂದು ಚೂರ್ ನನ್ಗೆ ಹೆಂಗ್ ಗೊತ್ತಾ, ಒಂದು ಚೂರ್ ಇಲ್ಲಿ ಬಂದ್ಬಿಟ್ಟಿರಲ್ಲ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಇವಾಗ ಬಳೆ ಬರುತ್ತೆ ಅಲ್ವಾ, ಹೆಂಗೋ ಕವರ್ ಆಗ್ಬಿಡುತ್ತೆ. ಸುಮ್ನೆ ಹೇಳಿದಷ್ಟೇ. ನೋಡ್ತೀನಿ, ಅಕ್ಕ ಹತ್ರ ಹಾಕಿಸ್ಕೊಡ್ತೀನಿ. ಇದ್ರೆ ಏನ್ ಮಾಡ್ತಿದೆ? ಲಡ್ಡು ಮಾಡೋದು ಇಲ್ಲಿ ತಾನೇ ಕೂರಿಸ್ತಾ ಇದ್ದಿದ್ದು ಚೌಟ್ರಿ ಅಂದ್ರೆ. ಅದು ಒಂಥರ ಚೆನ್ನಾಗಿದೆ ಕಣೆ ಸೆಟಪ್. ಅಲ್ಲಿ ಯಾರು ಡಿಸ್ಟರ್ಬ್ ಮಾಡೋ. ಸಿಂಬಾ
ಯಾರು ಡಿಸ್ಟರ್ಬ್ ಮಾಡೋರು ಇರಲ್ಲ. ಮಕ್ಳಿಗೆ ಅದು ಬೇಕು, ಡ್ರಾಯ್ಲರ್ ಅದು ಇದೆ ಟಿವಿ ಇದೆ, ಅವೆಲ್ಲ ಸುಮ್ಮನೆ ಡಿಸ್ಟರ್ಬೆನ್ಸು. ಏನು ಗೊತ್ತಾ, ಇಲ್ಲಿ ಇಟ್ಬಿಟ್ರೆ ಅವ್ರುಗಳಿಗೆ ಆಟ ಸಾಮಾನು ಪಾಠ ಸಾಮಾನು ತಗೊಳ್ಳಲ್ಲ, ಸುಮ್ಮನೆ ಇರ್ತಾರೆ. ನನ್ಗೇನು ಅದು ಒಂಥರ ಆ ಝೋನ್ ನನಗೆ ತುಂಬಾ ಇಷ್ಟ ಆಯ್ತು. ಬಟ್ ಊಟಕ್ಕೆ ಕೊಡಕ್ ಅಲ್ಲಿ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ನನಗೆ ಅಲ್ಲಿ ತಾನೇ ಮಾಡಿದ್ದು. ಇಲ್ಲ ಇಲ್ಲ, ಅಷ್ಟೇ ಶಾಸ್ತ್ರ ಅದು. ಇದು ಶಾಸ್ತ್ರನೇ, ಇದನ್ ದೇವರ ಕೂರಿಸ್ತೀವಿ. ನನಗೂ ಅದೇ ಅನ್ಸುತ್ತೆ. ಕರೆಕ್ಟ್ ನೋಡ್ರಿ ನಿಮ್ ಇಷ್ಟ. ಅದು ಒಂದು ಕಾರ್ನರು ಬೆಸ್ಟ್. ಇಲ್ಲಿ ಲೈಟ್ ಎಲ್ಲ ಚೆನ್ನಾಗಿರುತ್ತೆ, ಅದೊಂಥರ ಕಾರ್ನರ್ ಡಾರ್ಕ್ ಆಗುತ್ತೆ. ಸರಿ ಆಯ್ತು, ಮಾಡಿಸಿ ಅಷ್ಟೇ. ಕೈ ಲೈಟು ಹೇಳ್ತೀವಿ ತಗೋಬರಕ್ಕೆ. ನನ್ಗೇನ್ ಗೊತ್ತಾ, ಇದೊಂಥರ ಚೆನ್ನಾಗೂ ಕಾಣಿಸುತ್ತಾ ಈ ಲುಕ್ಕು. ಬೇರೆ ಬಿಡ್ತಾಗ ಇಲ್ಲೇ ಕೂರಿಸಿ. ಇವಾಗ ನಂಗೆ ಡಬಲ್ ಥಾಟ್ಸ್ ಕೊಟ್ಬಿಟ್ಟಿದ್ದೀರಾ. ಹಾ, ಎಲ್ಲಿ ಕೂರಿಸ್ತೀರಾ? ಕೂರಿಸಿ. ಏನೇ ಮಾಡ್ತಿದ್ಯಾ? ಡೆಕೋರೇಷನ್ಗೆ ಬಂದಿದ್ದಾರೆ. ಸೊ ಜೋರಾಗಿ ಮಾತಾಡು. ಏನೇ ಮಾತಾಡ್ತಿದ್ಯಾ? ಏನು ಹೇಳ್ತಿದ್ಯಾ? ಈಸ್ಕೊಂಡು ಏನ್ ಮಾಡಕ್ ಹೋಗಿದ್ ಒಳಗಡೆ? ನನಗೆ ನಂದೇ ಎಂಗೇಜ್ಮೆಂಟು, ನಂದೇ ಮದುವೆ ಥರ ಫೀಲ್ ಆಗ್ತೈತೆ. ನಂಗೆ ಯಾವಾಗಲೂ ಅಷ್ಟೇ ಗೈಸ್, ಏನೇ ಆಗಲಿ ಸೆಲೆಬ್ರೇಷನ್, ಏನೋ ಇವೆಂಟ್ ಆಗಲಿ ಸರಿ, ನನಗೆ ನಾನೇ ನಂದೇ ಇದು ಅಂತ ಅನ್ಸ್ಬಿಡ್ತೇನೋ. ಅಂಕಲ್ಲು ಎಲ್ಲಿ ಮಮ್ಮಿ? ಸರ್ ಯಾವ ಕಾರ್ನರ್ ಚೆನ್ನಾಗಿ ಕಾಣ್ತಾ? ಈ ಕಡೆ ದೇ ಹ್ಯಾವ್ ಕಮ್ ಟು ಡೆಕೋರೇಟ್ ಮಗ್ನೆ. ಫಂಕ್ಷನ್ ತಾನೆ ನಾಳೆ. ಪುನಿ ಈ ಕಡೆ ಮಾಡ್ಸದ ಆ ಕಡೆ ಮಾಡ್ಸದ? ಏನ್ ಮಾತಾಡ್ಕೊಂಡು ಇಲ್ಲಿ ಮಾಡ್ಸದ ಅಲ್ಲಿ ಮಾಡ್ಸದ? ಇಲ್ಲಿ ಬೇಡವಾ ಮಮ್ಮಿ? ನಿಂಗೆ ಸಮಾಧಾನ ಎಲ್ಲಿದೆ? ಸರ್ ಆ ಕಡೆನೆ ಮಾಡಿಸ್ಬಿಡಿ ಸರ್. ಸೋಫಾ ತಳ್ಕೊಳ್ಳಿ, ಹೇಳ್ಕೊಳ್ಳಿ. ಇಲ್ಲಿ ಮಾಡಿಸಿದ್ರೆ ಚೆನ್ನಾಗಿರಲ್ಲ. ನೀವು ಜನರುಗಳು ಹೆಂಗ್ ಕೂತ್ಕೋತಾರೆ ಅದ್ರ ಮೇಲೆ ಅಲ್ಲ, ಜನಗಳ ವಾಸ್ತುನೇ ಮೇನ್ ಇಂಪಾರ್ಟೆಂಟ್. ಜನಗಳು ಅಲ್ಲೇ ಕೂತ್ಕೊಳ್ಳೋದು. ಇದು ದೀಪ ಅಲ್ಲ, ಒಪ್ಪಂದ ಶಾಸ್ತ್ರ, ಹೂ ಮಾಡ್ಸ. ಸೂರ್ಯ ಅದೇ ಇಲ್ಲಿ ಮಾಡ್ಬೇಕು. ಇಲ್ಲೇ ಮಾಡಮ್ಮಿ, ಸುಮ್ಮನೆ ಯಾಕೆ ಡಬಲ್ ಥಾಟ್ಸ್ ಅಲ್ಲಿ ಬೇಡ. ಮುಳುಗೋ ಕಡೆ ಯಾಕೆ ಮಾಡ್ತೀಯಾ? ಹುಟ್ಟೋ ಕಡೆ ತಾನೇ ಮಾಡ್ಬೇಕು, ಅಲ್ಲೇ ಮಾಡು. ಫೈನಲಿ ಇವಾಗ ನಮ್ಮ ಹೂ ಮುಡ್ಸೋ ಶಾಸ್ತ್ರದ್ದು ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಇವರು ಅಂದರೆ ಮೋಹನ್ನೇ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದು. ತುಂಬಾ ಅಫೋರ್ಡೆಬಲ್ ರೇಂಜಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ರು. ಆ್ಯಂಡ್ ಇವಾಗ ಅಲ್ಲಿ ಲೈಕ್ ಶೋಕೇಸ್ ಮುಂದೆನೇ ಅಲ್ವಾ ಸ್ಟ್ಯಾಂಡ್ ಇಡ್ತಾ ಇರೋದು. ಸೊ ಅದ್ರ ಹಿಂದೆ ಆಮೇಲೆ ಡ್ರಾರ್ಸ್ ಅಲ್ಲಿ ಏನಾದ್ರು ಬೇಕು ಅಂದ್ರೆ ಮತ್ತೆ ತೆಗೆಯೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಏನೆಲ್ಲ ಬೇಕು ನೆಕ್ಸ್ಟ್ ಡೇಗೆ ಡ್ಯಾಡಿದು ಟ್ಯಾಬ್ಲೆಟ್ಸ್ ಆಗಲಿ ಮತ್ತೆ ಅದು ಆನೆಗಳು ಸ್ವಲ್ಪ ಡೆಕೋರೇಟಿವ್ ಆಗಿ ಇಡೋಣ ಫ್ರಂಟ್ ಅಲ್ಲಿ ಅಂತ ಅನ್ಕೊಂಡಿದ್ವಿ. ಸೊ ಅದೆಲ್ಲಾನು ಕೂಡ ತಗೊಂಡು ಇವಾಗ ನೀಟಾಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾನೇ ಅಫೋರ್ಡೆಬಲ್ ರೇಂಜಲ್ಲಿ ಮಾಡ್ಕೊಟ್ಟಿದ್ರು ಗೈಸ್. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಏನ್ ಖುಷಿ ಆಯ್ತು ಅಂದ್ರೆ ಅವ್ರು ತಗೊಂಡಿದ್ ಪ್ರೈಸ್ಗೆ ಎಕ್ಸ್ಪೆಕ್ಟ್ ಮಾಡಿದ್ಕಿಂತನೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ರು. ಸೊ ಅದೇ ಜಾಸ್ತಿ ಖುಷಿ ಆಯ್ತು. ಆಗ್ತಾ ಇದೆ. ಫಸ್ಟ್ ಟೈಮ್ ನನ್ಗೋಸ್ಕರ ಅಂತ ಫಂಕ್ಷನ್ ಆಗ್ತಾ ಇದಲ್ವಾ, ಸೊ ಒಂಥರ ಖುಷಿ. ಇವ್ರ ಹತ್ರ ಡೆಕೋರೇಷನ್ ಫೈನಲೈಸ್ ಆಗಿದೆ. ಅವತ್ತು ಮಧ್ಯಾಹ್ನ ಅಂದ್ರೆ ನೆಕ್ಸ್ಟ್ ಡೇ ಶಾಸ್ತ್ರ ಇದೆ ಅಂಡ್ ಹಿಂದಿನ ದಿನ ಮಧ್ಯಾಹ್ನ ಫೈನಲೈಸ್ ಆಯಿತು ಡೆಕೋರೇಷನ್. ಆ್ಯಂಡ್ ಅವರು ಬಂದು ಸ್ಟಾರ್ಟ್ ಮಾಡಿದ ಡೆಕೋರೇಷನ್ ಮಾಡೋದಕ್ಕೆ ರಾತ್ರಿ 11 ಗಂಟೆಗೆ. ಬಿಕಾಸ್ ಅವಳ ಹೂ ಮುಡ್ಸೋ ಶಾಸ್ತ್ರ ಇದ್ದಿದ್ದ ದಿವಸ ಬಂದು ತುಂಬಾ ಬ್ಯುಸಿ ಡೇಟ್ ಆಗಿತ್ತು. ಸೊ ಅವತ್ತು ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಇದೆ ಮೇಡಮ್ ಅಂತ ತುಂಬ ಜನಕ್ಕೆ, ಎಷ್ಟು ಇಲ್ಲ ಅಂದ್ರೂ ಒಂದು 20-30 ಜನಕ್ಕೆ ನಾನು ಕಾಲ್ ಮಾಡಿದ್ದೀನಿ. ಪ್ರತಿಯೊಬ್ಬರು ತುಂಬ ಬ್ಯುಸಿ ಡೇಟ್ ಇದೆ, ಫುಲ್ ಬುಕ್ ಆಗಿಬಿಟ್ಟಿದ್ದೀವಿ ಅಂತಲೇ ಹೇಳ್ತಾ ಇದ್ರು. ಬಟ್ ಇವರು ಪಾಪ ಚೆನ್ನಾಗಿ ಮಾಡಿಕೊಟ್ರು, ಲಾಸ್ಟ್ ಮೂಮೆಂಟಲ್ಲಿ ಬಂದು ಅಂತಲೇ ಹೇಳ್ಬೋದು. ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು 11:15 ತನಕ ಅಂಡ್ 3/4 ಅವರ್ ಆಯಿತು ಡೆಕೋರೇಷನ್ ಎಲ್ಲ ಇದು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ಚೆನ್ನಾಗಿ ಬೇಗ ಮಾಡಿಕೊಟ್ರು. ಎಂಡಲಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕ್ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಸ್ಟಿಲ್ ಅವರು ಪ್ರತಿಯೊಂದೂ ರಿಯಲ್ ಫ್ಲವರ್ಸ್ ತಗೊಂಬಂದು ಮಾಡಿಕೊಟ್ರು. ಸೊ ಅದು ಇನ್ನೂ ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಬರೀ ಮನೆ ಒಳಗಡೆ ಅಂದರೆ ಇದೊಂದು ಏನು
ಅಂದರೆ ಬ್ಯಾಕ್ ಡ್ರಾಪ್ ಇದೆಯಲ್ಲ ಅದನ್ನ ಮಾತ್ರ ಡೆಕೋರ್ಗೆ ಹೇಳಿದ್ವಿ. ಬಟ್ ಅವ್ರು ನಮಗೆ ಪಾಪ ಹೊಸ್ಲ ಹತ್ರನೂ ಕೂಡ ಫುಲ್ ಎಲ್ಲ ಡೆಕೋರೇಟ್ ಮಾಡಿಕೊಟ್ರು. ಅದು ಕೂಡ ಒಂಥರ ಖುಷಿ ಆಯಿತು. ಅಂದರೆ ಒಂದೇನೋ ಹೇಳಿದ್ವಿ, ಬಟ್ ಅವ್ರು ಎಕ್ಸ್ಟ್ರಾ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಇತ್ತು ಅಂತ ಹೇಳ್ಬಿಟ್ಟು. ಅವ್ರ ನಂಬರ್ನ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಅವ್ರನ್ನ. ಹೆಂಗೆ ಇದೆ ನಂದು ಸಖತ್ ಹಸಿತಾ ಇದೆ. ಡೆಕೋರೇಷನ್ ಹೇಗಿದೆ ಅಂದ್ರೆ ಹೊಟ್ಟೆ ಸಖತ್ ಹಸಿತಾ ಇದೆ. ಡೆಕೋರೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಯಾವ ತರ ಹೇಳಿದ್ವಿ ಅದೇ ತರ ನಮ್ಮಮ್ಮ ನೋಡಿ ಗೈಸ್ ಯಾವ ರೀತಿಯಾಗಿ ಕೂತ್ಕೊಂಡಿದ್ದಾರೆ ಅಂತ. ಪಾಪ ಅವ್ರಿಗೆ ನಿದ್ದೇನು ಅಂದ್ರೆ ಇಡೀ ದಿನ ಕೆಲಸ ಮಾಡಿದೀವಿ ನಾನು, ಮಮ್ಮಿ ಹಾಗೂ ಲಚ್ಚು. ಫುಲ್ ಮನೆ ಕ್ಲೀನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ, ಅಂತಂದ್ರೆ ಬಿಕಾಸ್ ನೆಕ್ಸ್ಟ್ ಡೇ ಫಂಕ್ಷನ್ ಇರೋದ್ರಿಂದ ಆ ಥರ ಹರಡ್ಕೊಂಡೆಲ್ಲ ಬಿಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಡೀ ದಿನ ರಾತ್ರಿ ತನಕನೂ ಮನೆ ಕ್ಲೀನ್ ಮಾಡಿದೀವಿ ಆಲ್ಮೋಸ್ಟ್. ಆ್ಯಂಡ್ ಅದಾದ್ಮೇಲೆ ಇವರು ಕೂಡ 11 ಗಂಟೆಗೇನೋ ಬಂದಿದ್ರು. ಸೊ ಅವರು ಮುಗಿಸೋ ಅಷ್ಟರಲ್ಲಿ 11:45 12 ಗಂಟೆ ಆಗ್ತಿತ್ತು. ಅದಾದ್ಮೇಲೆ ಮಕ್ಕಳು ಕೂಡ ಮಲಗ್ತಿಲ್ಲ. ಅವರು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಫುಲ್ ಆಟ ಆಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಇಲ್ಲಿಂದ ಅಲ್ಲಿಗೆ ಓಡಾಡೋದು, ಆ ರೀತಿಯಾಗಿ ಮಾಡ್ಕೊಂಡಿದ್ರು. ಆ್ಯಂಡ್ ನೆಕ್ಸ್ಟ್ ಡೇ ಮಮ್ಮಿ ಬಂದ್ಬಿಟ್ಟು ಕೇಟ್ರಿಂಗ್ ಕೊಡೋದು ಬೇಡ, ನಾನು ಮನೆಯಲ್ಲೇ ಅಡುಗೆ ಮಾಡ್ತೀನಿ. ಬಿಕಾಸ್ ನನ್ನ ಅಂದರೆ ಹುಡುಗನ ಮನೆ ಕಡೆಯವ್ರು ಬಂದಿದ್ರಲ್ಲ ಫಸ್ಟ್ ಈ ಥರ ಊಟ ಈ ಥರ ಇದು ಮಾಡ್ತೀವಲ್ಲ ಆ ಥರ ಇದಕ್ಕೆ, ಅವಾಗ ಮಮ್ಮಿನೇ ಅಡುಗೆ ಮಾಡಿದ್ದು. ಆ್ಯಂಡ್ ಲಚ್ಚು ಟೈಮಲ್ಲಿ ಕೂಡ ಮಮ್ಮಿನೇ ಅಡುಗೆ ಮಾಡಿದ್ದು. ಸೊ ನಮ್ಮ ಅಮ್ಮಗೊಂದು ಆಸೆ ಇತ್ತು ದಟ್ ನಂದು ಟೈಮಲ್ಲಿ ಕೂಡ ಅವರೇ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಒಂದು ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ನಮಗೆ ಕೆಲಸನೂ ಜಾಸ್ತಿ ಇತ್ತು. ಯಾಕಂದರೆ ಇದು ಬರೀ ಹುಡುಗಿ ಮನೆಗೆ ಬರೋದು ಅಥವಾ ಹುಡುಗನ ಮನೆಗೆ ಬರೋದು ಆ ಥರ ಅಲ್ಲ, ಹೂ ಮುಡಿಸೋ ಶಾಸ್ತ್ರ ಆಗಿದ್ರಿಂದ ಕೆಲವು ರಿಲೇಟಿವ್ಸ್ನೆಲ್ಲನೂ ಕೂಡ ನಾವು ಕರಿಬೇಕಿತ್ತು. ಆ್ಯಂಡ್ ಅವರು ಕೂಡ ಕರ್ಕೊಂಡ್ಬರ್ತೀವಿ, ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಬರ್ತಾರೆ ಅಂತ ಹೇಳಿದ್ರು. ಸೊ ಈ ಥರ ಇದ್ದಿದ್ದರಿಂದ ಜನ ಕೂಡ ಜಾಸ್ತಿ ಆಗ್ತಾರೆ, ಕ್ವಾಂಟಿಟಿ ಜಾಸ್ತಿ ಮಾಡಬೇಕು. ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ ನಮಗೆ, ಲಿಟ್ರಲಿ 1 ಸೆಕೆಂಡು ಕೂಡ ಮಲಗದಂತೆ ಕೆಲಸ ಮಾಡಿದ್ದೀವಿ. ಹಾಗೂ ತುಂಬ ಜನ ಹೇಳ್ತಾ ಇದ್ರಿ ದಟ್ ನಿಮ್ಮಮ್ಮ ತುಂಬಾ ಗ್ರೇಟ್ ಅಂತ. ನಿಜ ಹೇಳ್ತೀವಿ, ನಮಗೂ ಕೂಡ ಹಾಗೆ ಅನಿಸುತ್ತೆ. ನಮ್ಮಮ್ಮ ತುಂಬಾ ಗ್ರೇಟ್. ನಮ್ಮಮ್ಮ ನಮ್ಮಪ್ಪ ಇಬ್ಬರು ಅಷ್ಟೇ ತುಂಬಾ ಗ್ರೇಟ್. ಬಿಕಾಸ್ ಒಬ್ಬರು ಮಗಳಿಗೆ ಹೆಚ್ಚು ಇನ್ನೊಬ್ರು ಮಗಳಿಗೆ ಕಡಿಮೆ ಅಂತ ಯಾವತ್ತೂ ಮಾಡಿಲ್ಲ. ಅವರು 3 ಜನಕ್ಕೂ ಸಮವಾಗಿ ಪ್ರತಿಯೊಂದೂ ಕೂಡ ಇದುವರೆಗೂ ಸಮವಾಗಿ ಮಾಡಿದ್ದಾರೆ. ಲೈಕ್ ನನ್ನ ಮದುವೆ ಯಾವ ರೀತಿಯಾಗಿ ಮಾಡಿದ್ರು, ಲಚ್ಚು ಮದುವೆನೂ ಅದೇ ರೀತಿಯಾಗಿ ಮಾಡಿದ್ರು, ಇವಾಗ ನಂದು ಮದುವೆನೂ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದು ಹೆಣ್ಮಗಳು ಮದುವೆ ಮಾಡೋದು ಅಂದರೆ ಅದು ಈಗಿನ ಕಾಲದಲ್ಲಿ ತುಂಬಾ ಖರ್ಚಿರುತ್ತೆ. ಬಟ್ ಯಾವುದಕ್ಕೂ ಹೆದರದಂತೆ, ಯಾವುದಕ್ಕೂ ಕುಗ್ಗದಂತೆ 3 ಜನಕ್ಕೂ ಸಮವಾಗಿ ಮಾಡಬೇಕು, ಒಂದೇ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ ನಮಗೆ. ನಮ್ಮ ಅಪ್ಪ ಅಮ್ಮ ಈ ರೀತಿ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ಇವರು ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಹತ್ರ ನಾವು ಕಲಿಯೋದು ಕೂಡ ತುಂಬ ಇದೆ ಗೈಸ್. ಇನ್ನೂ ಅಂದರೆ ಅವ್ರ ಮಕ್ಕಳಾಗಿ ಪ್ರಾಬ್ಲಿ ನಾವು ಅಷ್ಟು ಅವ್ರಿಗೆ ಇರೋಷ್ಟು ತಾಳ್ಮೆ, ಅವ್ರಿಗಿರೋಷ್ಟು ಏನು ಹೇಳ್ತಾರೆ ಪೇಷನ್ಸ್ ಆಗಲಿ ಅಥವಾ ಹಾರ್ಡ್ ವರ್ಕಿಂಗ್ ಆಗಲಿ ನಾವು ಇನ್ನೂ ಜಾಸ್ತಿ ಕಲಿಬೇಕಾಗಿದೆ. ಸೊ ನಾವಂತೂ ತುಂಬ ಅಡ್ಮೈರ್ ಮಾಡ್ತೀವಿ ನಮ್ಮ ಅಪ್ಪ ಅಮ್ಮನ, ಸ್ಪೆಷಲಿ ನಮ್ಮ ಅಮ್ಮನ. ಬಿಕಾಸ್ ಅವರು ಅಂಗಡಿ ಹತ್ರನೂ ಕೆಲಸ ಮಾಡಿ, ಮನೆಯಲ್ಲೂ ಕೆಲಸ ಮಾಡಿ, ನಮ್ಮನ್ನು ನೋಡಿಕೊಂಡು ತುಂಬಾ ಡೆಕೋರೇಷನ್ ಇದೆ. ಅಂಡ್ ಇಲ್ಲಿ ಹುಡುಕ್ತಾ ಇದ್ದಾರೆ ಬಟ್ಲ ಟಾರ್ಚ್ ಕೊಡ್ಲಾ? ಆಯ್ತು ಬಾಸ್, ನಾನು ಎರಡಲ್ಲಿ ಬೇಯಿಸ್ಕೊತೀನಿ, ತಲೆ ಕೆಡಿಸ್ಕೊಬೇಡ. ಥ್ಯಾಂಕ್ಸ್ ಮಗ್ನೆ, ಅಮ್ಮ ಲವ್ಸ್ ಯು. ಸೇ ಥ್ಯಾಂಕ್ ಯು ಅಮ್ಮ. ಚಡ್ಡಿ ಅದು. ವಾವ್ ನೈಸ್. ಅಮ್ಮ ಇರು ಮಗ್ನೆ, ಇರು ಹಿಂಗ್ ದೂರದಿಂದ ತೆಗಿಬೇಕು. ವಾವ್ ಲಡ್ಡು, ನಮ್ ಛೋಟಾ ಬ್ಲಾಗರ್ ವಿಡಿಯೋ ಮಾಡ್ತಾ ಇದ್ದಾನೆ ಇವತ್ತು. ನಂದು ಮೆಹಂದಿ ಎಲ್ಲ ತೆಗಿತಾ ಇದ್ದಾನೆ. ಹ್ಯಾಪಿ ನಾ ಮಗ್ನೆ? ಹ್ಯಾಪಿ. ಓಕೆ, ಮಮ್ಮಿ ಆಲ್ಸೋ ಲವ್ಸ್ ಯು. ಅವಾಗಲ್ಲ ಅಣ್ಣನ್ ತೆಗಿಯೋಗ, ಅಣ್ಣಂದು. ಅಣ್ಣಗೆಲ್ಲ ಹಾಯ್ ಮಾಡು. ಹಾಯ್ ಅಣ್ಣ ಅನ್ನು. ಸರ್ ಒಂದ್ ಸ್ವಲ್ಪ ತೆಗೆದುಕೊಟ್ಬಿಡ್ತೀರಿ ನಿಮ್ಗೆ. ಇಲ್ಲ ಹಲೋ ಲಡ್ಡು ಇಲ್ಲ ರಾತ್ರಿ ಆಕ್ಚುಲಿ ಕರೆಕ್ಟಾಗಿ ಏನು ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಇದು ನೋಡಿದ್ದು
ಹೊರಗಡೆ ಈ ರೀತಿಯಾಗಿ ಸ್ವಲ್ಪ ಹಾರ ಎಲ್ಲ ಹಾಕ್ಕೊಟ್ಟಿದ್ರು. ಅಂಡ್ ಎಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ರಾತ್ರಿ ಡೆಕೋರೇಷನ್ ನೋಡ್ಕೊಂಡ್ ಬಂದ್ರಿ ಅಂಡ್ ಇವಾಗ ಬೆಳಗ್ಗೆ ಆಗಿದೆ. ನಾವಂತೂ ರಾತ್ರಿ ಎಲ್ಲ ಒಂದಿಷ್ಟು ನಿದ್ದೆ ಮಾಡಿಲ್ಲ. ಫುಲ್ಲು ಅಂದರೆ ಕಾರಲ್ಲಿ ಒಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಆ ಮಾರ್ಕೆಟ್ಗೆ ಹೋಗಿ ಬರೋ ಟೈಮಲ್ಲಿ ಆ ಟ್ರಾವೆಲಿಂಗ್ ಟೈಮಲ್ಲಿ ಅಷ್ಟೇ ನಿದ್ದೆ ಮಾಡಿರೋದು. ಸೊ ಇವಾಗ ಫೈನಲಿ ಮೇಕಪ್ ಸ್ಟಾರ್ಟ್ ಆಗ್ತಿದೆ ನಂದುದು. ಆ್ಯಂಡ್ ಮೇಕಪ್ ಮಾಡಕ್ಕೆ ಬಂದಿರೋರು ಗೆಸ್ಸೇ ಮಾಡೋದು ಬೇಕಾಗಿಲ್ಲ, ಆಲ್ರೆಡಿ ಯಾರು ಬಂದಿದ್ದಾರೆ ಅಂತ. ಸೊ ಅರುಣ ಬಂದಿದ್ದಾರೆ. ಅರುಣ ಅಕ್ಕ. ಎಸ್, ಸೊ ಅರುಣ ಬಂದಿದ್ದಾರೆ ಮೇಕಪ್ ಮಾಡೋದಕ್ಕೆ ಅಂತ ಹೇಳಿ. ಅಂಡ್ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಟೈಮ್ 9 o'clock ಆಗ್ತಿದೆ. ಇಷ್ಟೊತ್ತಿಗೆ ರೆಡಿ ಇರಬೇಕಿತ್ತು. 8:45 ಅಂದ್ರೆ ಹುಡು ಇನ್ನೊಂದು ಸ್ವಲ್ಪ ಲೇಟ್ ಅಲ್ವಾ, 11 o'clock ಆಗುತ್ತಲ್ಲ ಬರೋಷ್ಟೊತ್ತಿಗೆ. ಒಂದು 10 o'clock ಅಷ್ಟಲ್ಲಾದ್ರೂ ಆಗ್ಬಿಡ್ತಾರಲ್ವಾ ಅರುಣ ರೆಡಿ? ಸೊ ಒಂದು 10 ಅಷ್ಟರಲ್ಲಿ ಓಕೆ. ಸೊ ಒಂದು 10-10:15 ಅಷ್ಟರಲ್ಲಿ ರೆಡಿ ಆದರೆ ನಂದು. ಆಮೇಲೆ ಅವ್ಳು ಫೋಟೋಸ್ ಅದೆಲ್ಲನೂ ಕೂಡ ಕ್ಲಿಕ್ ಮಾಡಿಸ್ಕೋಬೋದು ಅಂತ ನಾವು ಆ ಥರ ಈ ಸತಿ ಸ್ವಲ್ಪ ಫೋಟೋಸು ರೀಲ್ಸ್ ಎಲ್ಲಾನು ಕೂಡ ಚೆನ್ನಾಗಿ ಮಾಡಿಸ್ಕೊಂಬಿಡೋಣ. ಎಲ್ರೂ ಅವ್ರದ್ದೇ ಇದೆಯಲ್ಲ, ಅದೇ ಅವ್ರದ್ದಿದೆ, ಇವ್ರು ಮಾಡ್ಬೇಕು. ನಮ್ದಿಲ್ಲ, ಇವ್ರಿಗೆ ಆಗಲ್ಲ, ಅದು ಸೆಟ್ ಆಗಲ್ಲ. ನಮ್ಗೆ ಫೋನ್ ಹಿಡ್ಕೊಳಕ್ಕೆ ಬರಲ್ಲ ನನಗೆ. ಇದು ಸುಳ್ಳು, ಇವರೇ ಚೆನ್ನಾಗಿ ಪೋಸ್ಟ್ ಮಾಡೋದು. ಅಲ್ಲ, ಪೋಸ್ಟ್ ಮಾಡ್ತಾರೆ. ಫೋನ್ ಏನಾದ್ರು ರೆಕಾರ್ಡ್ ಮಾಡು ಅಂತಂದ್ರೆ ನಮ್ಗೆ ಎಷ್ಟು ಬೈತಿರ್ತೀವಿ ಅಂದ್ರೆ ನಾವು ಏನ್ ರೆಕಾರ್ಡ್ ಮಾಡ್ತಿದ್ಯಾ ನೀನು ಅಂತ. ನನಗೆಲ್ಲ ವಿಡಿಯೋಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನನಗೆ ದಿನಕ್ಕೆ ಒಂದ್ 10 ಸಲ ಒಂದ್ ಬೈತಿರ್ತಾನೆ. ಹಿಂಗಲ್ಲ ಹಿಂಗೆ ನೆನ್ನೆನೂ ಹಂಗೆ ನಾ ಇವ್ ನಂಗೆ ಸಾಕಾಗೋಯ್ತು ಯಾಕಪ್ಪ ನನ್ಗೆ ಇದೆಲ್ಲ ಬಂತು ತಲೆಗೆ ಅಂತ ಬಂತು. ಬಟ್ ಎನಿವೇಸ್ ಲೆಟ್ಸ್ ಟಾಕ್ ಅಬೌಟ್ ಮೇಕಪ್ ಬಂದ್ಬಿಟ್ಟು ಅರುಣಕ್ಕ ಮಾಡ್ತಿರೋದು. ಅಂಡ್ ಆಕ್ಚುಲಿ ಇವನ್ ಅಲಚ್ಚು ಶ್ರೀಮಂತ ಟೈಮಲ್ಲಿ ಅವಾಗ್ಲೇ ಹೇಳ್ತಿದ್ರು ಅಕ್ಕ ನಿನ್ ಮದ್ವೆ ಟೈಮಲ್ಲಿ ನಾನೇ ಮಾಡ್ತೀನಿ ಅಂತ. ಸೊ ಫೈನಲಿ ಅಕ್ಕನ್ನೇ ಕರೆದ್ವಿ ನಮ್ಮ ಇದೆಲ್ಲ ಮಾಡೋದಕ್ಕೆ. ಅಂಡ್ ಏನಂದ್ರೆ ನಮ್ಗೆ ಸೆಟ್ ಆಗ್ಬಿಟ್ಟಿದೆ ಅರುಣಾಕನ್ ಹ್ಯಾಂಡು ನನ್ನ ಫೇಸಿಗೆ. ಲೈಕ್ ನನ್ಗೆ ಇವರೇ ಬೇಕು, ಇದೇ ತರ ಬೇಕು ಅಂತ ಹೇಳಿದ್ರೆ ಅದೇ ತರ ಮಾಡ್ಕೊಡ್ತಾರೆ. ನಿಮ್ಗೆ ಏನಾದರೂ ಕ್ವೆರೀಸ್ ಇದೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಅಂಡ್ ಇವಾಗ ಹೇರ್ ಸ್ಟೈಲ್ ನಡೀತಾ ಇದೆ. ಹೇರ್ ಸ್ಟೈಲ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಯಾಕಂದ್ರೆ ಪ್ರತಿ ನಂದು ಒಂದೇ ಸ್ಟೈಲ್ ಮಾಡಿಸ್ಕೊಂಡು. ಹೌದು, ನಾನು ಅದಕ್ಕೆ ಹೇಳ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಸ್ಕೊಂಡಿನಿ. ಆಕ್ಚುಲಿ ಅವ್ರು ಕಳ್ಸಿದ್ ಬೇರೆ ಪ್ಯಾಟರ್ನ್, ನೀವು ಕಳ್ಸಿರೋದು ಬೇರೆ ಪ್ಯಾಟರ್ನ್. ಹೌದು, ನಮ್ಮ ಅಕ್ಕನ ಬೇರೆ ಕಳಿಸ್ಬಿಟ್ಟವಳ ಆಗ್ಲೇ. ನನಗೆ ಅದು ಇಷ್ಟ ಇರಲಿಲ್ಲ. ಏನೋ ಒಂದು ತುಂಬಾ ಸಿಂಪಲ್. ಏನಂತಂದ್ರೆ ಅಟ್ಲೀಸ್ಟ್ ಲಚ್ಚು ಮತ್ತೆ ಸುಪ್ರಿಯಾ ಒಂದ್ ಸ್ವಲ್ಪ ರೆಡಿ ಆಗ್ಬೇಕು. ಇವ್ರು ಹಂಗಿಲ್ಲ, ಏನೋ ಮಾಡಿ ಅಕ್ಕ. ಇಲ್ಲಿವರೆಗೂ ಯಾವಾಗ ಮಾಡಿದ್ರು ಅವ್ರ ಪಾಪ ಹಿಂಗ್ ಬೇಕು ಅಂತ ಬಂದಿಲ್ಲ. ಏನೋ ಒಂದ್ ಮಾಡಿ. ನಂಗೇನ್ ಗೊತ್ತಾ, ಇದು ಅವಳ ಇವೆಂಟ್ ಆಗಿರೋದ್ರಿಂದ ಆ ಮಾಡಿಸ್ಕೊಂಡಿರೋದನ್ನೇ ಮಾಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡ್ಬೇಕು. ಮತ್ತೆ ನಾವು ಪ್ರತಿ ಸತಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿರೋದು ಪ್ರತಿ ಸತಿನೂ ಡಿಫ್ರೆಂಟ್ ಆಗಿ ಮಾಡಿಸ್ಕೊಂಡಿದೀವಿ ಅಲ್ವಾ ಅರುಣ? ಸೊ ಅದಕ್ಕೆ ಇವಳು ಅಷ್ಟೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಸಲ ಸ್ವಲ್ಪ ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿರೋದ್ರಿಂದ ಸ್ವಲ್ಪ ನಾವ್ ಏನ್ ಪ್ಲಾನ್ ಮಾಡ್ತಿದ್ವಿ ಅಂದ್ರೆ ಸ್ವಲ್ಪ ಮುಂದೆ ಮೆಸ್ಸಿ ಆಗಿ ಅಂಡ್ ಹಿಂದೆ ಏನ್ ಹೇರ್ ಸ್ಟೈಲ್ ಕಳ್ಸಿದ್ಯಲ್ಲ ಅದನ್ನ ಫಾಲೋ ಅಪ್ ಮಾಡ್ಬೇಕು ಅಂತ. ಹೇಗೆ ಟರ್ನ್ ಔಟ್ ಆಗುತ್ತೆ ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ತೀವಿ ಯಾವ ತರ ಬಂದಿದೆ. ಸದ್ಯಕ್ಕೆ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಮುಂದೆ ನಿಮ್ಗೆ ತೋರಿಸ್ತೀನಿ ನಾನು ಹೇಗೆ ಬಂದಿದೆ ಅಂತ. ಯೂಟ್ಯೂಬರ್ಸ್ ತಂಗಿ ಆಗ್ಬಿಟ್ಟು ಫಿಯಾನ್ಸೆ ಬೇರೆ ಆಗ್ತಿದ್ದಾರೆ. ಇವಾಗ ಫಿಯಾನ್ಸೆ ಆಮೇಲೆ ಫ್ಯೂಚರ್ ವೈಫ್ ಬೇರೆ ಆಗ್ತಾರೆ. ದೊಡ್ಡ ಮೆಸೇಜ್ ನಿಂತು ನನ್ನ ಮೆಸೇಜ್ ನೋಡಿ ಎಷ್ಟು ದೊಡ್ಡ ಮೆಸೇಜ್ ಕಳ್ಸೋನೆ ಅಂತ. ಇಲ್ಲ, ಇವತ್ತು ಫಂಕ್ಷನ್ ಅಲ್ಲ ನೋಡಿದ್ವಿ, ಇಷ್ಟು ದೊಡ್ಡ ಮೆಸೇಜ್ ನೋಡಕ್ಕೆ ಎದ್ಬಿಟ್ಟು ನೋಡ್ತಾ ಇದ್ದೀನಿ. ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ ಪರ್ಸನ್. ಬಿಡು ಪಾಪ ನಿನ್ ಪರ್ಸ್ನಲ್ ಯಾಕೆ ಸುಮ್ಮನೆ ಓದೋದು? ಇಟ್ಸ್ ಅ ನಾರ್ಮಲ್ ಮೆಸೇಜ್ ಬಟ್ ವೆರಿ ಗ್ರೇಟ್ಫುಲ್ ಟು ಗಾಡ್. ಈ ದಿವಸ ಲೈಕ್ ಆಬ್ವಿಯಸ್ಲಿ ಪ್ರತಿಯೊಂದು ಹುಡುಗಿಗೂ ತುಂಬಾನೇ ಸ್ಪೆಷಲ್ ಇರೋದ್ರಿಂದ ತುಂಬಾ ಜನ ಆಲ್ರೆಡಿ ಗೆಸ್ ಮಾಡಿದ್ದಾರೆ ಅನ್ಸುತ್ತೆ. ಹೌದು, ತುಂಬಾ ಜನ ಕೇಳಿದ್ರು ನಂದು ಮದ್ವೆ ಹೌದು. ಇಲ್ಲ, ರಿವೀಲ್ ಮಾಡಿಲ್ಲ. ಬಟ್ ಒಂದು ಈವೆಂಟ್ ಬರೋದಿದೆ. ಆಮೇಲೆ ಯಾಕೋ ಗೊತ್ತಿಲ್ಲ, ಅದ್ ಈವೆಂಟ್ ಬರೋದಿದೆ ಅಂತ ಹೇಳೋಕ್ಕಿಂತ ಮುಂಚೆಯಿಂದಾನು ನಂದು ಮದ್ವೆನಾ ಅಂತ ಕೇಳ್ತಾನೆ ಇದ್ದಾರೆ. ತುಂಬಾ ಜನ ಕೇಳಿದ್ರಪ್ಪ. ಆಕ್ಚುಲಿ ನಾವು ಈವೆಂಟ್ ಬರೋದಿದೆ, ಗೃಹ ಪ್ರವೇಶ ಬಗ್ಗೆನೇ ಜಾಸ್ತಿ ಸ್ಟ್ರೆಸ್ ಮಾಡ್ತಾ ಇರೋದು. ನಮ್ಮ ಮದ್ವೆ ಬಗ್ಗೆ ಕಡಿಮೆನೆ. ನಾವು ಶಾಪಿಂಗ್ಗೆ ಒಂದ್ಸಲ ಕೂಡ ಹೋಗಿಲ್ಲ. ಈ ಶಾಸ್ತ್ರಕ್ಕೆ ಏನ್ ಸೀರೆ ತಗೋಬರ್ಬೇಕಾಗಿದೆ ಅಷ್ಟೇ ಮಾಡಿರೋದು. ಸೊ ಇನ್ಮೇಲೆ ನಿಮ್ಗೆ ತುಂಬಾ ಬ್ಲಾಗ್ ಸಿಗುತ್ತೆ, ಶಾಪಿಂಗ್ ಆಗ್ಲಿ, ಮೇಕಪ್ ಆಗ್ಲಿ, ಪರ್ಚೇಸಿಂಗು, ಪ್ರತಿ ತರದ ನಿಮ್ಗೆ ಕಾಂಟೆಂಟ್ ಸಿಗುತ್ತೆ. ಹಸ್ಬೆಂಡ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾರೆ. ಮತ್ತೆ ಗೃಹ ಪ್ರವೇಶನೂ ಬರುತ್ತಲ್ಲ, ಸೊ ಅದ್ರದ್ದು ಏನ್ ತಯಾರಿ ಪ್ರಿಪರೇಷನ್ಸ್ ಪ್ರತಿಯೊಂದು ನಿಮ್ಗೆ ಈ ಬ್ಲಾಗ್ ಅಲ್ಲಿ ಸಿಗುತ್ತೆ. ಈ ಬ್ಲಾಗ್ ಅಂದ್ರೆ ಇನ್ನು ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಬರ್ತಾ ಇರುತ್ತೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.
ಸೊ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನಂದು ಫಸ್ಟು ಹೇರ್ ಪ್ರೆಪ್ ನಡೀತಾ ಇದೆ ಇಲ್ಲಿ. ಹೇರ್ ಪ್ರೆಪ್ಪಿಂಗ್ ಆಯಿತಾ? ಹೇರ್ ಪ್ರೆಪ್ ಆದಮೇಲೆ ಇವಾಗ ನಾವಂತೂ ಫುಲ್ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ವರ್ಡ್ಸ್ ಎಲ್ಲ. ಮೆಸ್ಸಿನಾ? ಓಕೆ. ನಿಮ್ದೆಲ್ಲ ಮೆಸ್ಸಿ ಬೇರೆ ಇತ್ತು ಮಾಡಿ ಟೈಮ್ ಹೆಂಗಿರುತ್ತೆ ಹಂಗೆ. ಇವತ್ತು ನೀನ್ ಬೆಳಗ್ಗೆ ಬೇಗ ಎದ್ದು ಕುತ್ಕೊಂಡು ಆಕ್ಚುಲಿ ಅರುಣ ಬಂದು ಆಲ್ಮೋಸ್ಟ್ ಒಂದು 3:15 ಅವರೇ ಆಯ್ತು. ನಾನು 6:45 ಎದ್ದಿದ್ದೆ. ಈ ಲಕ್ಷಿತು ನನ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ನ. ಸರಿ ಅವನ ಮಲ್ಗಿಸದ್ನ, ಆಮೇಲೆ ಒಂದೆರಡು ಫೋನ್ ರೀಲ್ಸ್ ನೋಡಿದ್ನ, ಆಮೇಲೆ ಹಂಗೆ ಚಿಲ್ ಮಾಡ್ತಾ ಇದೆ. ನನ್ಗೆ ಗೊತ್ತು ಇವ್ರು 11 ಗಂಟೆ 11:30 ಆಗುತ್ತಲ್ಲ ಬರೋಷ್ಟಕ್ಕೆ. ಅದಕ್ಕೆ ಆರಾಮಾಗಿ ಮಾಡ್ತಾರೆ ಅವ್ರು ಅಲ್ಲಿಂದ ಅಂದ್ರೆ ಇವತ್ತು ಟ್ರಾಫಿಕ್ ಇರೋದ ಬೇಗನೆ ಬರ್ತಾರೆ. ಸೆಂಟರ್ ಮಾಡ್ತೀನಿ, ಮೆಸ್ಸಿ ಮಾಡ್ತೀನಿ. ಹಾ ಸರಿ. ನಾವು ಹೋಗ್ಬಿಟ್ಟು ನೋಡ್ತೀವಿ ಹೋಗಾಗ. ಒಬ್ಳು ರೆಡಿ ಇರ್ತಾಳೆ ಅಷ್ಟೇ. ನಾವು ಚೂಡಿದಾರ್ ಹಾಕೊಂಡು ಬರ್ಬೇಕಾಗುತ್ತೆ ಅರ್ಜೆಂಟಿಗೆ ಮುಖ ತೊಳ್ಕೊಂಡು. ಲಚ್ಚೇನ್ ಮಾಡ್ತಾವಳೆ ಅವಳು. ಟಿಫನ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ. ಅದು ಎಷ್ಟೊತ್ತಿಗೆ ಇರುತ್ತಾ ಅದು ಗೊತ್ತಿಲ್ಲ. ನನಗೆ ಮನೆಯಿಂದ ರೆಡಿ ಹೋಗಿ ಚೌಟ್ರಿಗೆ ಹೋಗಿ ಬಿಕಾಸ್ ಇಲ್ಲಿಂದ ಹೋಗ್ಮೇಲೆ ಸ್ವಲ್ಪ ಶಾಸ್ತ್ರಗಳಿರುತ್ತೆ. ಐ ಥಿಂಕ್ ಸೊ ಅದು ಕಂಕಣ ಕಟ್ಟೋದು ಅದು ಇದು ಇರುತ್ತೆ. ಅದಾದ್ಮೇಲೆ ಇದಿರುತ್ತೆ. ಟೈಮಿಂಗ್ ಏನು ಹೇಳಿಲ್ಲ. ಎಂಗೇಜ್ಮೆಂಟ್ ಏನಕ್ಕ ಎಂಗೇಜ್ಮೆಂಟ್ ಟೈಮಿಂಗ್ ಏನು ಹೇಳಿಲ್ಲ. ಏನು ಗೊತ್ತಿಲ್ಲ. ಅದು ಇನ್ನ ಟೈಮಿಂಗ್ಸು ಆಕ್ಚುಲಿ ಐನರ್ ಹೇಳಿದ್ರು. ಇವರು ಬರ್ಕೊಂಡಿದ್ರು. ಆ ಬರ್ಕೊಂಡಿರೋ ಬುಕ್ಸ್ ಎಲ್ಲ ಎಲ್ಲೂ ಇತ್ತು ಗೊತ್ತಿಲ್ಲ. ಈಗ ವಾಪಸ್ ಐನರ್ ಕೇಳಿದೀವಿ ಟೈಮಿಂಗ್ಸ್ ಎಲ್ಲ. ಸಾರಿ ಕಲರ್ ನಂದು ನೇವಿ ಬ್ಲೂ ವಿತ್ ಪಿಂಕ್ ಅಕ್ಕ. ಈ ಪಿಂಕು ವಿತ್ ಇದೇ ತರ ಸ್ವಲ್ಪ ಡಾರ್ಕ್ ಇಲ್ಲ. ಈ ನೇವಿ ಬ್ಲೂ ಕಲರ್ ಮತ್ತೆ ಚೇಂಜ್ ಮಾಡಲ್ಲ ಸಾರಿ. ಇಲ್ಲ ಮಾಡಲ್ಲ ಅಕ್ಕ. ಹಾಗೂ ಇವಾಗ ಅರುಣ ಬಂದು ನಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಮೇಕಪ್ ಅಂತ ಅಂದರೆ ಗೋ ಟು ಪರ್ಸನ್ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅಂದರೆ ನಮ್ಗೆ ಏನು ಗೊತ್ತಾ, ಒಬ್ಬೊಬ್ರು ಈ ಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಗೈಸ್. ಅದೇನೋ ಗೊತ್ತಿಲ್ಲ. ಮೇಕಪ್ ಅಂದರೆ ಅರುಣ, ಸ್ಯಾರೀಸ್ ಅಂದರೆ ಮಾರುತಿ ಸಿಲ್ಕ್, ಬ್ಲೌಸ್ ಅಂದರೆ ನಾನು ಮಂಡ್ಯದಲ್ಲಿ ಕನ್ಯಾ ಅಥವಾ ಇಲ್ಲಿ ಆಡ್ಗೋಡಿನಲ್ಲಿ ಒಬ್ಬರಿದ್ದಾರೆ ಅವರೇ ಅಷ್ಟೇ. ಸೊ ಈ ಥರ ಲಿಮಿಟೆಡ್. ನಾನು ತುಂಬ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಗೊತ್ತು ಲೈಕ್ ನನಗೆ ಸಿಕ್ಕಿರೋಂಥ ನಾನು ಹೋಗ್ತಾ ಇರೋಂಥ ಜಾಗ ಅಥವಾ ನಾನು ಸಿಕ್ಕಿರೋಂಥ ಜನಗಳು ತುಂಬಾ ಒಳ್ಳೆಯವರು ಮತ್ತು ನನಗೆ ಆನೆಸ್ಟಾಗಿ 100% ತುಂಬ ಜಸ್ಟಿಸ್ ಮಾಡ್ತಾರೆ ಆ ಒಂದು ಕೆಲಸದಲ್ಲಿ ಅಂತ. ಸೊ ಅದಕ್ಕೆ ನಾನು ತುಂಬ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ಪ್ರಾಬ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನಷ್ಟು ಸಿಗ್ಬೋದೇನೋ ಗೊತ್ತಿಲ್ಲ. ಬಟ್ ಅದೇನು ಹೇಳ್ತಾರಲ್ಲ, ಒಂಥರ ಸೇಫ್ ಝೋನಲ್ಲಿ ಇರ್ತಾರಲ್ಲ. ಸೊ ಇವರೆಲ್ಲ ನನ್ನ ಸೇಫ್ ಝೋನ್ ಪೀಪಲ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಅರುಣ. ಮೇಕಪ್ಗೆ ನಾನು ಜಾಸ್ತಿ ಯಾರನ್ನೂ ಟ್ರಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಿಕಾಸ್ ದ ಬೆಸ್ಟ್ ಮೇಕಪ್ ಮಾಡ್ತಾರೆ ಅವರು. ನಮಗೆ ನಮ್ಮ ಸ್ಕಿನ್ ಟೋನಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ, ನಮ್ಮ ಹೇರ್ ಸ್ಟೈಲ್ ಆಗಲಿ ಪ್ರತಿಯೊಂದು ಕೂಡ ದಿ ಬೆಸ್ಟ್ ಮಾಡ್ತಾರೆ. ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತೀವಿ ಅಂತ ನಮಗೆ ಅನಿಸುತ್ತೆ. ಎಷ್ಟು ಜನ ಕಾಂಪ್ಲಿಮೆಂಟ್ಸ್ ಮಾಡ್ತಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕಲ್ವಾ. ನೀವು ಕೂಡ ಅಷ್ಟೇ ನಿಮ್ಮ ಸ್ಪೆಷಲ್ ಒಕೇಶನ್ಸ್ನ ಇನ್ನಷ್ಟು ಸ್ಪೆಷಲ್ ಮಾಡ್ಕೋಬೇಕು ಅಂತಂದರೆ ಮೇಕಪ್ಗೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಅರುಣಾಗೆ. ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೆಪ್ಪಿಂಗ್ ಪ್ರತಿಯೊಂದಕ್ಕೂ ಕೂಡ. ಆ್ಯಂಡ್ ನಾನು ಅಲ್ಲಿ ನೋಡ್ಬೋದು ಮಲ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಹಂಗೆ ಆಗ್ತಾನೆ ಇರಲಿಲ್ಲ. ಲಿಟ್ರಲಿ ಒಂದು ಸ್ವಲ್ಪನೂ ನಿದ್ದೆನೇ ಮಾಡಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪನಾದರೂ ಉಳ್ಳಾಡ್ತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡೆ. ಹಾಗೆ ಒಂದು ಅರ್ಧ ಗಂಟೆ ನಿದ್ದೆನೇ ಮಾಡಿಬಿಟ್ಟಿದ್ದೀನಿ. ನಮ್ಮ ಅಮ್ಮನೂ ಬಂದು ಎಬ್ಬಿಸ್ಲಿಲ್ಲ, ಹೋಗ್ಲಿ ಮಲ್ಕೊಳ್ಳಿ ಬಿಡು ಅಂತ ಹೇಳಿ. ಹಾಗೂ ಗೈಸ್ ಅರುಣಾದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ. ನಿಮಗೆ ಅಫೋರ್ಡೆಬಲ್ ರೇಂಜಲ್ಲೇ ತುಂಬಾ ಒಳ್ಳೆ ಮೇಕಪ್ನ ಮಾಡಿಕೊಡ್ತಾರೆ. ನಂದು ಸ್ಯಾರಿ ಕಲರ್ ನೋಡಿರ್ಬೋದು. ಸೊ ಇದು ಬಂದು ನಮ್ಮಮ್ಮ ಕೊಡಿಸಿರೋ ಸೀರೆ, ಹೂ ಮುಡ್ಸೋ ಶಾಸ್ತ್ರಕ್ಕೆ. ಅವರು ಒಂದು ಸ್ಯಾರಿ ತೊಗೊಂಬಂದಿರ್ತಾರಲ್ಲ, ಅದನ್ನ ಅವಳು ಎಂಗೇಜ್ಮೆಂಟಿಗೆ ಹಾಕೊತಾಳೆ. ಸೊ ಅದಕ್ಕೆ ಅದನ್ನೇನು ಈ ಸತಿ ಬ್ಲೌಸ್ ಹೊಲಿಸಿಲ್ಲ. ಆ್ಯಂಡ್ ಈ ಸ್ಯಾರಿದು ಅಷ್ಟೇ, ನೀವು ಬ್ಲೌಸ್ ನೋಡಿದ್ರೆ ತುಂಬಾ ಸಿಂಪಲ್, ಫುಲ್ ಪ್ಲೇನ್. ಅಂದರೆ ಅವಳು ಹೇಳಿದ್ಲು ನಂಗೆ ಏನೂ ಬೇಡ, ನಾನು ಜಸ್ಟ್ ಬಾರ್ಡರ್ ಕಂಪ್ಲೀಟಾಗಿ ಒಂದು ಸೀರೆ ವಿದೌಟ್ ಎನಿ ವರ್ಕ್ ಹೊಲಿಸ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ಆ ರೀತಿಯೇ ಹೊಲಿಸ್ಕೊಂಡಿದ್ದಾಳೆ. ಹಾಗೂ ಮೋಹನ್ ಅವ್ರು ಸ್ವಲ್ಪ ಬರೋದವತ್ತು ಲೇಟ್ ಆಗಿತ್ತು. ಬಿಕಾಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತಂತೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾ ಇದ್ರು. ಆ್ಯಂಡ್ ಫೈನಲಿ ಗೈಸ್ ನಂದು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಲಿಲ್ಲ ಸ್ಯಾರಿ ಮೇಲೆ. ಬಟ್ ಸ್ಟಿಲ್ ಅದು ಉಟ್ಕೊಂಡು ಕಂಪ್ಲೀಟಾಗಿ ರೆಡಿ ಆದಮೇಲಂತೂ ಒಂಥರ ಸಕ್ಕದಾಗಿ ಕಾಣಿಸ್ತಾ ಇದ್ಲು. ಪೋಸ್ ಮಾಡೋದ್ರಲ್ಲಿ
ಸಕ್ಕತ್ ಇಷ್ಟ. ಇಲ್ಲಿ ಬರ್ತೀರಾ ಇಲ್ಲಿ ಹಾಗೆ ಇದೆ. ಅದೊಂದು ಕ್ಲೋಸ್ ಮಾಡೋಕ್ಕಾಗುತ್ತೆ, ಅದೇನು ಕ್ಲೋಸ್ ಆಗ್ತದೆ. ಅದಲ್ಲ ಡೋರು ಹಾಂ ಸಾಕು. ಇದು ಅಷ್ಟೇ. ಸಾಕು ಇಲ್ಲ, ಇದು ಬೆಡ್ಶೀಟ್ ತುಂಬ ಹಾಕ್ಬಿಟ್ಟಿದೆ. ಇಲ್ಲಿ ಬಿಡಿ ಪರವಾಗಿಲ್ಲ ಅದಕ್ಕೆ ಗೊತ್ತಾಗಲ್ಲ. ಹಾಂ ಸಾಕು. ಇನ್ನೊಂದು ಸ್ಟೆಪ್ ಇಂದ ಪರ್ಫೆಕ್ಟ್. ರೆಡಿ ಸ್ಟಾರ್ಟ್. ನಂದು ದೃಷ್ಟಿ ಆಗುತ್ತೆ. ಸಕ್ಕದಾಗಿ ಅಂತ ಇದ್ದೀರಾ. ನಾನು ಮಾಡಿರೋದ್ರಲ್ಲಿ ಬೆಸ್ಟ್ ಲುಕ್ ಇದು, ನನಗೆ ಇಷ್ಟ ಆಗಿ. ಸಾಕು, ಒಂದು ಫೋಟೋ ತಗೋತೀನಿ ಸಾಕು. ಈಚೆ ಬೇಕಾದ್ರೆ ತಗೋತೀನಿ. ಅವ್ರು ಕ್ಯಾಮ್ರಾ ತಗೊಳ್ಳೋಣ. ಅಲ್ಲ, ಒಂದೇ ಒಂದು ಪಿಕ್ಚರ್ ಅಷ್ಟೇ. ಅಕ್ಕ ನನ್ನ ಫೋನ್ ಮಾಡು ಬೇಗ. ಹಿಂಗೆ ಜರುಗಿಸ್ಕೊ ಹಿಂಗೆ. ಹೆಚ್ಚು ನೀನು ಅದೇ ಎಕ್ಸಾಕ್ಟ್ಲಿ 30 ಮಿನಿಟ್ಸ್ ಇದ್ರು ಆಲ್ ದ ವೇ ಇದ್ದಾರೆ. ಅವಾಗ ಅರುಣ ಅಕ್ಕ ನನ್ನ ಪ್ಲೀಸ್ ಹೇರ್ ಒಂದು ಸಿಂಪಲ್ ಆಗಿ. ಹಾಯ್ ಲಕ್ಷಿತ್, how am I looking? Very pretty you should wear. ಆ್ಯಂಡ್ ಹಾಗೆ ಲಚ್ಚು ಕೂಡ ಒಂದು ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊತೀನಿ ಅಂತ ಮಾಡಿಸ್ಕೊತಾ ಇದ್ದಾಳೆ. ಸೊ ನಾನಂತೂ ನೋಡ್ಬೋದು ಇನ್ನೂ ಸ್ನಾನನೂ ಮಾಡಿರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನೆಂಟರು ಜಾಸ್ತಿ ಇದ್ರಲ್ವ, ಸೊ ಬಾತ್ರೂಮ್ ಕೂಡ ಕಂಟಿನ್ಯೂಸ್ ಆಗಿ ಬಿಸಿ ಇತ್ತು. ಆ್ಯಂಡ್ ನನ್ನ ಕೈಲಿ ಆಗ್ತಿರಲಿಲ್ಲ, ಬಿಕಾಸ್ ನನಗೆ ತುಂಬ ಹುಷಾರು ತಪ್ಪಿಬಿಟ್ಟೆ. ನಾನು ಫುಲ್ ಶೀತ ಆಗೋಯ್ತು, ಕಣ್ಣಿಂದ ನೀರು ತುಂಬ ಸುರಿತಿತ್ತು, ಆ ರೀತಿಯಾಗಿ ನಿದ್ದೆ ಇಲ್ಲ, ಒಂಥರ ಸಿಕ್ಕಾಪಟ್ಟೆ ಆ ಫ್ರೆಶ್ನೆಸ್ ಇರಲಿಲ್ಲ ನನಗೆ, ಮತ್ತು ಹುಷಾರಿಲ್ಲ ಅನ್ನೋ ಥರನೇ ಮೂಡಿತ್ತು. ಆ್ಯಂಡ್ ಫೈನಲಿ ಗೈಸ್, ಇದು ಬಂದು ನಂದು ಕಂಪ್ಲೀಟ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತದೆ ಅಂತ ನೋಡ್ಬೋದು. ನನಗಂತೂ ಸ್ಯಾರಿ ಕಲರ್ ತುಂಬಾ ಜಾಸ್ತಿ ಇಷ್ಟ ಆಯಿತು. ತುಂಬ ಡೌಟಲ್ಲಿ ನಿಜ ಈ ಸ್ಯಾರಿನ ಹೊಲಿಯಕ್ಕೆ ಕೊಟ್ಟಿದ್ದು. ಆಲ್ರೆಡಿ ನಮ್ಮಮ್ಮ ಒಂದೆರಡು ಅಷ್ಟು ಸೀರೆ ತಕ್ಕೊಟ್ಟಿದ್ರಲ್ವ ಇವಳಿಗೆ. ಸೊ ಅದ್ರಲ್ಲಿ ಇದೊಂದು ಸೀರೆ ಇತ್ತು, ತುಂಬ ಡೌಟಲ್ಲೇ ಹೊಲಿಯಾಕಿದ್ರು, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಪ್ರಿಟಿ, ಒಂಥರ ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ. ಆ ಮೇಕಪ್ ಕೂಡ ಎಷ್ಟು ಸಟಲ್ ಆಗಿದೆ, ಅಂದರೆ ಅವಳ ಸ್ಕಿನ್ ಟೋನ್ಗೆ ಪ್ರಾಪರಾಗಿ ಮ್ಯಾಚ್ ಆಗೋ ಥರ ಮಾಡಿದ್ದಾರೆ. ಹೇರ್ ಸ್ಟೈಲ್ ನೋಡ್ಬೋದು, ಆ ಒಂದು ಮೆಸ್ಸಿ ಬ್ರೇಡ್, ಮೇಲ್ಗಡೆ ಕೂಡ ಅಷ್ಟೇ ಮೆಸ್ಸಿ ವೇವ್ಸ್ ಎಲ್ಲ ಮಾಡಿದ್ರು. ತುಂಬಾನೇ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರಲ್ವಾ, ನಂದೇ ದೃಷ್ಟಿ ಆಗ್ಬಿಡುತ್ತೆ. ಅರುಣ ಕೂಡ ಅದನ್ನೇ ಹೇಳ್ತಾ ಇದ್ರು, ನಂದೇ ದೃಷ್ಟಿ ಆಗ್ಬಿಡುತ್ತೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಸೂಪರ್ ಗೈಸ್, ನಂದು ನೋಡಿ ನಿಮ್ಮೆಲ್ರಿಗಿಂತ ತುಂಬ ಫೈನಲಿ ನಾನು ರೆಡಿ ಆಗಿದ್ದೀನಿ. ನೀವು ನೋಡ್ಬೋದು ನನ್ನ ಎಂಟೈರ್ ಲುಕ್ ಅರುಣಾಕ ಕ್ರಿಯೇಟ್ ಮಾಡಿದ್ದು. ಈ ಸಲ ತುಂಬ ಸ್ಪೆಷಲ್ ಲುಕ್ ಇದು, ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ನಮ್ಮದು ಹೂ ಮುಡ್ಸೋ ಶಾಸ್ತ್ರ. ಸೊ ಒಪ್ಪಂಗೆ ಶಾಸ್ತ್ರ ಬ್ರೈಟ್ ಥರ ರೆಡಿ ಆಗಿ ಬ್ರೈಟ್ ಥರ ರೆಡಿ ಆಗಿದ್ದೀನಿ. ಸೊ ನೀವು ನೋಡ್ಬೋದು ಹೇರು, ಲುಕ್ಕು, ಹೇರ್ ಸ್ಟೈಲ್, ಏನಂತಾರೆ ಹೇರ್ ಸ್ಟೈಲು, ಮೇಕಪ್ಪು ಪ್ರತಿಯೊಂದು ಪರ್ಫೆಕ್ಟಾಗಿ ಬಂದಿದೆ ಆ್ಯಸ್ ಎಕ್ಸ್ಪೆಕ್ಟೆಡ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಫೋಟೋಶೂಟ್ಗೆ ಆಯಿತು, ನೀವು ಮಾಡಿಸಿ ಫೋಟೋಶೂಟು. ಸಿನಿಮ್ಯಾಟಿಕ್ ಶೂಟ್ಸ್ ಎಲ್ಲನೂ ಕೂಡ ಮಾಡಿದ್ದೀವಿ. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಗೈಸ್. ಆ್ಯಂಡ್ ಯಾರು ಲೈಕ್ ಅದು ಬೇಜಾರು ಮಾಡ್ಕೋಬೇಡಿ, ತುಂಬ ಮುಂಚೆ ಮಾಡಿರೋದು ಅಂತಲ್ಲ, ತುಂಬ ಮುಂಚೆ ಎಲ್ಲ ಇವಾಗಲೇ ಆಗಿರೋದು. ಏನಪ್ಪ ಅಂದರೆ ತುಂಬ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಹೂ ಮುಡ್ಸೋ ಶಾಸ್ತ್ರ, ಎಂಗೇಜ್ಮೆಂಟ್, ಮದುವೆ ಪ್ರತಿಯೊಂದೂ ಕೂಡ ಆಗ್ತಾ ಇರೋದ್ರಿಂದ ನಿಮಗೆ ಮುಂಚೆನೇ ಮಾಡಿದ್ದೀವಿ ಅಂತ ಅನಿಸ್ತಿರ್ಬೋದು. ತಿಂಗ್ಳಾನ್ಗಟ್ಲೆ ಆಗಿದೆ ಅಂತ, ಲಿಟ್ರಲಿ ತಿಂಗ್ಳಾನ್ಗಟ್ಲೆ ಆ ಥರನೂ ಕೂಡ ಏನೂ ಆಗಿಲ್ಲ. ಇನ್ನು ಕೆಲವೊಂದು ಸ್ವಲ್ಪ ದಿನಗಳು ಅಷ್ಟೇ ಆಗಿರೋದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀವಿ ಅಷ್ಟೇ. ಆ್ಯಂಡ್ ಫೈನಲಿ ಇನ್ನು ಗಂಡನ ಮನೆ ಕಡೆಯವರು ಬಂದಿರಲಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾನು ಕೂಡ ರೆಡಿ ಆದೆ ಬೇಗನೆ ಒಂದು ಸ್ವಲ್ಪ. ಆ್ಯಂಡ್ ಈ ಒಂದು ಸಾರಿನೇ ಉಟ್ಕೊಂಡೆ. ಇದು ಬಂದು ನನ್ನ ಮಮ್ಮಿ ಮನೆ ಗೃಹ ಪ್ರವೇಶದಲ್ಲಿ ಬೆಳಗ್ಗೆ ನೀರು ತರೋ ಶಾಸ್ತ್ರ ಇರುತ್ತಲ್ಲ, ಸೊ ಆ ನೀರು ತರೋ ಶಾಸ್ತ್ರಕ್ಕೆ ಉಟ್ಕೊಂಡಿದ್ದಂಥ ಸಾರಿ. ಆ್ಯಂಡ್ ಲಚ್ಚುದು ಆ ಒಂದು ಸಾರಿ ಬಂದ್ಬಿಟ್ಟು ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ತಗೊಂಡಿದ್ದಂಥ ಸೀರೆ. ಸೊ ಎಲ್ಲರೂ ಒಂದು ಫೋಟೋನ ತಗೊತಾ ಇದ್ದೀವಿ. ಆ್ಯಂಡ್ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಹೂ ಮುಡಿಸೋ ಶಾಸ್ತ್ರದ ದಿನ ಏನೆಲ್ಲ ಆಯಿತು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ, ಲಚ್ಚೂಸ್ ಪ್ರಪಂಚ ವ್ಲಾಗ್ಸ್ ಹಾಗೂ ಮೋಹನ್ ಜಯನ ವ್ಲಾಗಲ್ಲಿ. ಸೊ ಅಲ್ಲಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಚಾನಲ್ ಕನ್ನಡ ವ್ಲಾಗರ್ ಸುಪ್ರಿಯಾ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸನ್ನು ನೋಡಿ ಎಂಜಾಯ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿ.